ಅದ್ಯಾಕಜ್ಜ ಎಲ್ಲೋಗಿದ್ದೆ ತಿಂಡಿ ಮಾಡ್ದಲ್ಲ ನೀನು? ಆ ಎಷ್ಟೊತ್ತಾಯ್ತು ನೀನು ಬಂದು? ನಾನು ಇವಾಗಿನ್ನೂ ಬಂದೆ ಕಣೆ. ಎಲ್ಲೋಗಣ? ಇನ್ನೆಲ್ಲ ಹೋಗ್ತೀನಿ ಹೇಳು? ನಿನಗೆ ಗೊತ್ತಿರಂಗೆ. ಇಲ್ಲ ಗೌಡ್ರಮ್ಮಂತ ಹೋಗ್ತೀನಿ, ಇಲ್ಲ ನಮ್ಮ ಶಂಕರಾಜರ್ಮಂತ ಹೋಗ್ತೀನಿ, ಇಲ್ಲ ತೋಟತಾವಿರ್ತೀನಿ. ಆ ಗೌಡ್ರಮ್ಮಂತವ್ಲು ಹೋಗಿಲ್ಲ, ಶಂಕರಾಜಮ್ಮಂತವ್ಲು ಹೋಗಿಲ್ಲ. ಬೆಳಿಗ್ಗೆನೆ ಅವ್ರ ಮನೆ ಹತ್ರ ಹೋಗಕ್ಕಾಗುತ್ತೇನೆ? ತೋಟದ ಹತ್ರ ಹೋಗಿದ್ದೆ, ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗಿನ್ನು ಬಂದೆ ಕಣೆ. ಹ್ಞೂ ಹ್ಞೂ. ಏನು ಮಾಡಿದ್ದೀರಾ? ತಿಂಡಿ ಮಾಡಿದ್ದೀರಾ, ಅಡಿಗೆ ಮಾಡಿದ್ದೀರಾ? ಈಗಳಜ್ಜ ಬೇಜಾರು ಮಾಡ್ಕೋಬೇಡ. ಇವತ್ತು ಅಂದೆ ಒಂದ್ ದಿವಸ ಉಪ್ಪಿಟ್ಟು ಮಾಡಿದೀವಿ. ಹ್ಞೂ ಹ್ಞೂ ತಿನ್ಕೊಳ್ಳೋದು ಇವತ್ತು ಒಂದ್ ದಿವಸ. ಈಗ ಒಂದ್ ಅರ್ಧ ಗಂಟೆ ಅಷ್ಟೇ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ಇನ್ನೇನು ಅಡಿಗೆ ಶುರು ಮಾಡ್ತೀವಿ. ಮಧ್ಯಾಹ್ನಕ್ಕೆ ಬೇಕಾದ್ರೆ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಮಾಡ್ತೀನಿ, ಊಟ ಮಾಡ್ಕೊಂಡು ಅಂತ ಹೊಟ್ಟೆ ತುಂಬಾ. ಇವಾಗ ಒಂದು ಈಟು ಉಪ್ಪಿಟ್ಟು ಮಾಡಿ ತಿನ್ಕೊಳ್ಳೋದು. ಹ್ಞೂ. ಏನೇ ಇವಳೆ, ನಿನಗೆ ಎಷ್ಟು ದಿವಸ ಹೇಳಿದೀನಿ ನನಗೆ ತಿಂಡಿ ಸೇರಲ್ಲ ಕಣೆ. ಅದ್ರಲ್ಲೂ ಈ ಉಪ್ಪಿಟ್ಟು ಅಂತದೆಲ್ಲ ತಿನ್ನಕ್ಕೆ ಆಗಲ್ಲ. ನಿನಗೂ ಗೊತ್ತಾಯ್ತಲ್ಲ ನನ್ನ ಬಗ್ಗೆ. ಆದ್ರೂ ಕೂಡ ಈ ಅಮ್ಮನಿಗೆ ಹೇಳ್ಬಿಟ್ಟು ನೀನು ತಿಂಡಿ ಮಾಡಿಸಿದ್ಯಲ್ಲ. ಅಲ್ಲ, ತಿಂಡಿ ಮಾಡಿದಿರ ಒಂದಿಟ್ಟು ಚಪಾತಿನೋ ಪಲ್ಯ ಮಾಡೋದ, ಇಲ್ಲ ಅದ್ರ ಜೊತೆ ತಿರ್ಗಾ ಏನಾದ್ರೂ ಪಲಾವ್ ಏನಾರ ಮಾಡೋದ, ತರಕಾರಿಗಳು ಹಾಕ್ಬಿಟ್ಟು ಹಂಗೇನಾರು ಇದ್ರೆ ತಿಂದಾದ್ರೂ ತಿನ್ಬೋದಮ್ಮ. ನನಗೆ ಇದು ಉಪ್ಪಿಟ್ಟು ತಿನ್ನಕ್ಕಾಗಲ್ಲ ಕಣೆ. ಆಯ್ತು ಬಿಡಮ್ಮ, ತಗಿ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ ಇವಾಗ. ಸರಿ ಆಯ್ತು, ಹೋಗು. ಹೋಗಿ ಅದೇನು ಹಾಕಂಬ ಹೋಗು. ಇನ್ನೇನು ಮಕ ಅಲ್ಲೇ ತೊಳ್ಕೊಂಬಂದೆ. ಇನ್ನೇನು ಹೊಸ ಬೋರ್ನಲ್ಲಿ ಎಲ್ಲ ಮೋಟ್ರೆಲ್ಲ ಬಿಟ್ಟು, ಪೈಪ್ ಎಲ್ಲ ಬಿಟ್ಟು, ಮೋಟ್ರೆಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿಸಿ ಅತ್ಲಾಗಿ ನೀರು ಬಂತು ಕಣೆ. ಹೆಂಗು ದೇವ್ರ ದಯದಿಂದ ನೀರೆಲ್ಲ ಹಂಗ ತೋಟಕ್ಕೆ ಹೋಗ್ತೈತೆ. ಹೆಂಗ ಬಿಡಜ್ಜ, ದೇವ್ರ ದೊಡ್ಡವನು. ಹೆಂಗ ದೇವ್ರು ನಮ್ಗೆ ಕೈ ಬಿಡ್ಲಿಲ್ಲ ಸದ್ಯ. ಬಿಡು, ಒಳ್ಳೇದಾಗ್ಲಿ ಅತ್ತಾಗಿ. ಸರಿ ಅಮ್ಮನಿ, ಪಾಪ ಸರೋಜಮ್ಮ, ನಿಮ್ ಮಾವಯ್ಯ ಬಂದೈತೆ, ತಿಂಡಿ ಹಾಕೊಡಮ್ಮ. ಸೀರೆಗಳು ಡಿಸೈನ್ ಸೀರೆಗಳು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಫರ್ ಅಲ್ಲಿರೋ ಸೀರೆಗಳು, ಎಲ್ಲಾ ಸೀರೆಗಳು ಒಳ್ಳೊಳ್ಳೆ ಡಿಸೈನ್ಗಳು, ಹೊಸ ಡಿಸೈನ್ ಸೀರೆಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಡಿಸೈನ್ ಸೀರೆಗಳು. ಬರ್ರಕ್ಕೋ ಬನ್ನಿ ಅಕ್ಕೋ, ಸೀರೆಗಳು ತಗೊಂಡು ಬನ್ನಿ. ಎಲ್ಲಾರು ತಗೊಂಡ್ಬಿಡ್ತಾರೆ ಹೊಸ ಡಿಸೈನ್ ಇರೋ ಸೀರೆಗಳು. ಬನ್ನಿ ಅಕ್ಕ, ಬನ್ನಿ, ಸೀರೆ ತಗೊಬನ್ನಿ, ಸೀರೆಗಳು. ಯಾರೋ ಸೀರೆದವ್ರು ಬಂದ್ರು ಅನ್ಸುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಣ ಅಂತಿದ್ಲು ನಮ್ಮ ನೇತ್ರಮ್ಮ. ತಿಪ್ಪೂರ್ಗಾರ ಹೋಗ್ ಬರಂಕಣ್ ಗೌರಜ್ಜಿ ಅಂತ ಹೇಳ್ತಿದ್ಲು. ಇಲ್ಲೇ ಸೀರೆ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾರೆ. ನೋಡ್ ತಗೊಳ್ಳ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ರೆ ನೋಡ್ ತಗೊಂಡ್ಬಿಡ್ತೀನಿ ಅತ್ಲಾಗಿ. ಹೆಂಗ ನಮ್ಮ ಅಜ್ಜ ಐತೆ, ಕೊಡ್ಸುತ್ತೆ ಹೊಸ ಸೀರೆ. ಏನೇ ಇವಳೆ, ನನ್ ಕಡೆ ಏನೋ ತಿರುಗಿ ಬೇರೆ ನೋಡ್ತಿರಂಗಿದ್ಯಾ? ಯಾಕೆ? ಯಾಕೇನಾಯ್ತೆ? ಯಾಕಿಲ್ಲ, ಏನಾರ ಕೇಳಿಸ್ತಾ? ಯಾರು ಕೂಗ್ತಿರೋದು? ಕಣಿ ಹೇಳು, ಕೇಳಿಸ್ತು. ಸೀರೆ, ಹೊಸ ಸೀರೆಗಳು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳು, ಹೊಸ ಡಿಸೈನ್ ಸೀರೆಗಳು ಅಂತ ಕೂಗ್ಕಣ್ತಿದ್ರಲ್ಲ. ಪರವಾಗಿಲ್ಲ ಕಣಜ್ಜ, ನೀನು ಚೆನ್ನಾಗಿ ಕೂಗ್ತೀಯ. ಹಂಗಾರೆ ಸೀರೆಗಳು ನನಗೂ ಕೊಡ್ಸಲ್ವಾ ಹಂಗಾದ್ರೆ ಹಬ್ಬಕ್ಕೆ? ಹೊಸ ಸೀರೆ ಕೊಡ್ಸಲ್ವೇನಜ್ಜು? ಹೇಳು, ಕೊಡಿಸ್ತೀಯಾ ಕೊಡ್ಸಲ್ಲ ಅಂತ? ಆಲ್ಕಣೆ ಇವಳೆ, ಎಲ್ಲ ಯುಗಾದಿ ಹಬ್ಬಕ್ಕೂ ತಗೊಳ್ತೀಯ, ದೀಪಾವಳಿ ಹಬ್ಬಕ್ಕೂ ತಗೊಳ್ತೀಯ, ಜಾತ್ರೆಗೂ ತಗೊಳ್ತೀಯ, ಮಕ್ಳ ಮದುವೆ ಆದ್ರೂ ತಗೊಳ್ತೀಯ. ಆ ಗಜೇಂದ್ರಂದು ಎಂಗೇಜ್ಮೆಂಟಿಗೆ ತಗೊಂಡೆ. ಈಗ ತಿರ್ಗಾ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸೀರೆ ತಗೋಬೇಕಾ? ಇರೋದ್ರಲ್ಲೇನೆ ನೀವು ಒಂದ್ರಿಟ್ಟು ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಇವಳೆ. ಈಗ ನೋಡು, ನನಗೆ ರೇಗಿಸ್ಬಿಟ್ರೆ ನೋಡು, ನಿನ್ ಮೇಲೆ ಬಲು ಕೋಪ ಬಂದ್ಬಿಡುತ್ತೆ ನನಗೆ. ನೀನ್ ಇದೆಯಲ್ಲ, ನೀನು ಇತ್ತೀಚೆಗೆ ಬಲು ಕಂಜೂಸ್ ಆಗ್ಬಿಟ್ಟಿದ್ಯಾ ನೀನು. ಯಪ್ಪ, ಏನ ಪ್ರೀತಿಯಿಂದ ಒಂದ್ ಸೀರೆ ಕೊಡ್ಸಜ್ಜ ಅಂತ ಹೇಳಿವೆ, ಅದೆಷ್ಟು ಮಾತಾಡ್ತೀಯ ಜೋ? ಅದ್ ಹೆಂಗ್ ಹೇಳ್ಬಿಟ್ಟೆ ನೀನು? ಬೇಡ ಕಣ್ಬಿಡು, ನನಗ್ ತಗೊಳದ್ ಗೊತ್ತೈತ್ ಕಣ್ಬಿಡು, ನಾನ್ ತಗೊಳ್ತೀನಿ. ಏನು ಮಾಡಕ್ ಆಗಲ್ಲ, ನನ್ ನಾಳೆ ಬರ. ಬೇಡ ಕಣ್ಬಿಡು, ಹೋಗು ಒಳಗಡೆ. ಅಮ್ಮನಿ ತಿಂಡಿ ಹಾಕೊಡ್ತಾಳೆ, ತಿಂಡಿ ತಿನ್ ಹೋಗು. ಹೊತ್ತರಿಕೆ ಹೋಗತ್ಲಾಗಿ. ಲೇ ಇವಳೆ, ಏನಾತ್ಲಾಗ ಬಾಯಿ ಮದ್ದಿಗೆ ಅನ್ಬಿಟ್ಟೆ ಬಿಡೇ. ಬೇಜಾರ್ ಮಾಡ್ಕೊಬಿಡು, ಹೊಟ್ಟೆಗೆ ಹಾಕಳಿ, ಸಮಾಧಾನ ಮಾಡ್ಕಳಿ. ಯಾಕೆ ಹಿಂಗ್ ರೇಗಾಡ್ತಿದ್ಯೋ? ಯಪ್ಪ ಅಲ್ಕಣೆ, ನಾನು ಇನ್ನೇನೇ ಮಾತಾಡ್ದೆ ಅಂತದ್ ಏನ್ ಮಾತಾಡ್ದೆ ಅಂತ ಹಿಂಗ್ ರೇಗಾಡ್ತಿದ್ಯಾ ಇವಾಗ? ಒಂದಿಟ್ಟು ಸಮಾಧಾನ ಮಾಡ್ಕಳಿ ಇವಳೆ. ಆಯ್ತು. ಅಲ್ಲ ಕಣೆ, ಎಲ್ಲಾ ಟೈಮಿಗೂ ಜಾಸ್ತಿ ಸೀರೆ ತಗೊಂಡಿದ್ಯಲ್ಲ ಈ ವರ್ಷ. ಅತ್ಲಾಗಿ ನೋಡಿ, ಅತ್ಲಾಗಿ ಸುಮ್ಕಾರು ಆಗು ಅಂತ ಹೇಳದ. ಆಯ್ತು ಬಿಡಮ್ಮ, ಕೊಡಿಸ್ತೀನಿ, ತಗ. ಅಲ್ಕಣಜ್ಜ, ನನಗ್ ಒಬ್ಳೆ ಕೊಡಿಸ್ಬಿಟ್ರೆ ಆಗುತ್ತಾ ಸೀರೆ? ಯಾಕೆ ಈಗ ಮನೇಲಿ ಸರೋಜಮ್ಮ ಇಲ್ವಾ, ಪವಿತ್ರಮ್ಮ ಇಲ್ವಾ? ಅವ್ರಿಗೆ ಯಾರು ಕೊಡಿಸ್ತಾರೆ? ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ನೋಡು, ನಮ್ಮ ಮಾವಯ್ಯ ನಮ್ಮ ಅತ್ತೆಗೆ ಮಾತ್ರ ಕೊಡಿಸ್ಬಿಟ್ರು, ಹಬ್ಬಕ್ಕೆ ನಮ್ಗ್ ಕೊಡಿಸ್ದೇ ಇಲ್ಲ ಸೀರೆ ಅಂತ ಹೇಳ್ತಾರೆ. ಕೊಡ್ಸದಿದ್ರೆ 3 ಜನಕ್ಕೂ ಕೊಡ್ಸು, ಇಲ್ಲ ಅಂದ್ರೆ ಬೇಡ ಕಣ್ಬಿಡು. ನಮಗ್ ತಗೊಳೋದ್ ಗೊತ್ತೈತಿ, ನೀನ್ ಹೋಗ್ ಒಳಗಡೆ ಹೋಗು. ನೋಡ್ದೇನೆ ಇವಳೆ ನೀನು. ತರಿಗೆ ಹೋಗತ್ಲಾಗಿ. ನಾನ್ ಹಾಳಾದವನತ್ಲಾಗಿ ಯಾಕಾರ ಬಂದ್ಬಿಟ್ಟು ನಿಮ್ ತಾವ್ ಸಿಗಾಕೊಂಡ್ಬಿಟ್ನೈ. ಸುಮ್ನೆ ಆ ಗಿರೀಶನ್ ಹೋಟ್ಲ ಹತ್ರ ತಿಂಡಿ ತಿನ್ನಂ ಬಾರ್ಲಾ ಅಂತ ನಮ್ ಗೌಡ್ರು ಕರೆದ್ರು.
ಬಾರ್ಲಾರಂಗಜ್ಜ ಬಿಸಿ ಬಿಸಿ ಇಡ್ಲಿ ತಿನ್ನೋಣ, ಇಲ್ಲೇ ತಿನ್ಕೊಂಡು ತಿರ್ಗಾ ತೋಟತಾವ್ಲೆ ಹೋಗೋಣ, ಇನ್ನೇನು ಅಂತ ಹೋಗ್ತೀಯ ಅಂತ ಹೇಳ್ದ. ನಾನು ಆರಾಮಾಗಿ ಅಲ್ಲೇ ತಿಂಡಿ ತಿನ್ಕೊಂಡು ನೆಮ್ಮದಿಯಾಗಿ ವಾಪಸ್ ತೋಟದ ಹತ್ರ ಹೋಗಿ ಕೆಲಸ ಮಾಡ್ದಲೆ ಇಲ್ಲಿ ಬಂದು ನಮ್ಮ ಅಜ್ಜಿ ತವ ಸಿಗಾಕೊಂಡ್ಬಿಟ್ಟು ಈ ಕಡೆ ಈಗ ಕೊಡ್ಸಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ. ಈಗ ಕೊಡಿಸ್ಲಿಲ್ಲ ಅಂದ್ರೆ ಅದೇ ಮಾತಾಡ್ತಿರುತ್ತೆ. ಪದೇ ಪದೇ ಸೊಸೆ ಮುಂದೆ ಬೇಕು ಬೇಕು ಅಂತ ಅಣಗಿಸ್ತಿರುತ್ತೆ ನಮ್ಮ ಅಜ್ಜಿ. ಏನು ಮಾಡಕ್ಕಾಗಲ್ಲ, ಕೊಡಿಸ್ಲೇಬೇಕು, ವಿಧಿ ಇಲ್ಲೋ. ಸರಿ ಕಣೆ ಇವಳೆ, ಆಯ್ತು ಬಿಡೇ, ಕೋಪ ಮಾಡ್ಕೊಬೇಡ, ಆಯ್ತು ಕಣ್ಬಿಡು. ಆಯ್ತು, 3 ಜನಕ್ಕೂ ಸೀರೆ ತಗ. ಈ ಟೈಮಿಗೆ ಬರ್ಬೇಕಿತ್ತು ಇವನು. ಸೀರೆ ಸೀರೆ ಅನ್ಕೊಂಬಿಟ್ಟು ಸೀರೆ 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 ಸೀರೆ. ಏ ಬಾರಪ್ಪ ಇಲ್ಲಿ, ಸೀರೆ ಸೀರೆ ಅಣ್ಣ, ಬಾಯಿಲೆ ಬಾಯಿಲೆ, ಇಲ್ಲಿ ತಗೊಂಬಾಯಿಲೆ ಸೀರೆಗಳು. ಏನಜ್ಜಿ ಸೀರೆ ಬೇಕಾ? ಕಿವಿ ಕೇಳಲ್ವೇನಪ್ಪ ನಿಂದು? ಎಷ್ಟು ಸಲ ಕರೆಯೋದು? ಬಾಯಿಲೆ ಸೀರೆ ತಗೊಂಬ. ವಾ ಬಂದೆ ಕಣಜ್ಜಿ, ಬಂದೆ ಕಣಜ್ಜಿ. ಅಜ್ಜಿ ಏನಜ್ಜಿ ಸೀರೆ ಬೇಕೇನಜ್ಜಿ? ಎಲೆ ಪಾಪಲೇ, ಸೀರೆ ಬೇಕು ಅಂತ ಎಷ್ಟು ಸಲಿನ ಹೇಳೋದು, ಕಿವಿ ಕೇಳಲ್ವಲ್ಲ ನಿಂದು? ಅವಾಗ್ಲಿ ನಾನು ಕರಿತಾನೆ ಇದ್ದೀನಿ ಅಲ್ವಲ್ಲ ಪಾಪ. ಸೀರೆ ತಗೊಂಬರ್ದಲ್ಲಿ ನೀನು ಒಬ್ನೇ ಬಂದಿಯಲ್ಲೋ ಎಲ್ಲ ಸೀರೆಗಳು. ಇಲ್ ಕಣಜ್ಜಿ ಸೀರೆಗಳು ಬೈಕಲ್ಲಿ ಐತೆ, ಎಲ್ಲ ತಗೊಂಬರ್ತೀನಿ ಕಣಜ್ಜಿ. ಅಲ್ಲ ನೀನ್ ತಗೊಂಡ್ತೀನಿ ಅಂದ್ರೆ ಮಾತ್ರ ತಗೊಂಬರ್ತೀನಿ, ಇಲ್ಲ ಅಂದ್ರೆ ಈಗ ಏನ್ ಮಾಡ್ಬಿಡ್ತಾರೆ ಗೊತ್ತೇನ ಅಜ್ಜಿ, ಅದು ಏನಾಗ್ಬಿಡುತ್ತೆ ಅಂದ್ರೆ ಸೀರೆ ತಗೊಂತೀವಿ ಅಂತ ಹೇಳ್ತಾರೆ, ಕರೀತಾರೆ, ನಾನು ಬೈಕಿಂದ ಅಲ್ಲಿ ಹಗ್ಗದಿಂದ ಕಟ್ಟಿರ್ತೀನಿ ಕಣಜ್ಜಿ ಗಟ್ಟಿಯಾಗಿ, ಎಲ್ಲ ಆ ಕಡೆ ಈ ಕಡೆ ಏನು ಬ್ಯಾಗ್ ಸಮೇತ ಕಟ್ಟಿರ್ತೀನ. ಆಮೇಕಿಂದ ಅದೇನಾಗ್ಬಿಡುತ್ತೆ, ಬಂದಾದ್ಮೇಲೆ ಮಂತವ ಬೇಡ ಕಣ್ ಹೋಗಪ್ಪ ಅಂತ ವಾಪಸ್ ಹೇಳ್ಬಿಡ್ತಾರೆ ಕಣಜ್ಜಿ. ಅವಾಗ ನನಗೆ ತಿರ್ಗಾ ಹಗ್ಗ ಕಟ್ಟೋದು ಬಿಚ್ಚೋದು ಸುಮ್ಮನೆ ಹಿಂಸೆ ಕಣಜ್ಜಿ. ಹಂಗಾಗಿ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣಜ್ಜಿ. ಆಯ್ತು ಕಣಪ್ಪ, ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಿದ್ದೀನಿ, ಹೋಗಪ್ಪ ಸೀರೆ ತಗೊಂಬ ಬೇಗ. ಅಲ್ಕಣೆ ಬಾರೆ ತಿಂಡಿ ಹಾಕು, ಹೊಟ್ಟೆ ಹಸಿತೈತೆ, ತಿಂಡಿ ತಿಂತೀನಿ. ನಿನ್ಗೆ ಅವಾಗ್ಲೇ ನಾನು ಹೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ? ಅಮ್ಮಣ್ಣಿ ಸರೋದಮ್ಮ ಉಂಬಕ್ಕಿಟ್ ಕೊಡ್ತಾಳ, ಒಳಗಡೆ ಕುತ್ಕೊಂಡು ಊಟ ಮಾಡಿ ಹೋಗ್, ಸುಮ್ಕೆ ತಲೆ ತಿನ್ಬೇಡ ನೀನು. ಇಲ್ಲಿ ಸೀರೆ ತಗೊಂತಿಲ್ವಾ ನಾನು? ನೋಡ್ದೇನಪ್ಪ ನಮ್ಮ ಅಜ್ಜಿ ಹೆಂಗ್ ಮಾತಾಡುತ್ತಂತೋ. ಅಬ್ಬಾ ಬಾ 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 ಬಾ, ಸೀರೆ ತಗೋಬೇಕಂತ ನನಗೆ ತಿಂಡಿ ಹಾಕ್ದಲೆ ಸೀರೆ ತಗೊಳ್ತೀನಂತಿದ್ದಿಲ್ಲಲೇ. ಸರಿ ಸರಿ ಆಯ್ತು ತಗ ಈಗಳೆ. ಇನ್ನೊಂದು ಮಾತು, ಅಮ್ಮಣ್ಣಿ ಸರೋಜಮ್ಮಂಗುನು ಪವಿತ್ರಮ್ಮಂಗುನು ನಿನಗೂ ಆಟೆಯ, ಆ ಹುಡುಗಿರಿ ಇಬ್ರಿಗೂ ಮಾತ್ರ ನೋಡಿ ಚೆನ್ನಾಗಿರೋ ಸೀರೆನೆ ತಗೋಬೇಕು, ಮತ್ತೆ ಎಂತದ್ ಬೇಕಂತ ಸೀರೆ ತಗೊಂಡಿಯಾ ಮತ್ತೆ, ಆಯ್ತಾ? ಚೆನ್ನಾಗಿರ್ಬೇಕು ಸೀರೆಗಳು ಮಾತ್ರ. ಒಂದೀಟು ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೋಡಿ ಚೆನ್ನಾಗಿರೋ ಸೀರೆ ತಗ, ಅತ್ತೆ ಮಾವ ನೋಡಿ ಅಂತ ಸೀರೆ ತಗೊಂಡಿದಾರ ಅನ್ಬಾರ್ದು. ಖುಷಿ ಅನ್ನಿಸ್ಬೇಕು ಅವ್ರಿಗೆ ನೋಡಿದ ತಕ್ಷಣ. ತಗೊಂಡ್ತೀನಿ ಕಣ್, ಹೋಗು, ನೀನೇನು ಯೋಚನೆ ಮಾಡಬೇಡ, ನನಗೆ ಗೊತ್ತೈತೆ. ತಗಳ ಅತ್ತೆ. ಏನತ್ತೆ, ಏನ್ ಸೀರೆ ವ್ಯಾಪಾರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಸೀರೆ ತಗೊಂಡ್ತಿದ್ದೀರಾ? ಎಲ್ಲ ಮೂಕಣ್ ಬಾಳೆ ಪಾಪ. ಸರೋದಮ್ಮ ತಗೊಂಡ್ಕಣ್ ಬಾಳೆ. ನಿಮ್ಮ ಮಾವಯ್ಯ ನಿನ್ಗೂ ಅಮ್ಮಣ್ಣಿ ಪವಿತ್ರಮ್ಮಂಗೂ ನನಗೂ 3 ಜನಕ್ಕೂ ಸೀರೆ ಕೊಡಿಸ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗಡ್ರಿ ಅಂತ ಹೇಳ್ತು. ಅದಕ್ಕೆ ನೋಡಿ ತಗೊಂಡ್ತಿದ್ದೀನಮ್ಮ. ಈ ಪರವಾಗಿಲ್ಲ, ಈ ಹುಡುಗ ಚೆನ್ನಾಗಿರೋ ಸೀರೆ ತಗೊಂಡ್ಬರ್ತಾನೆ. ಅವತ್ತು ದೀಪಾವಳಿ ಹಬ್ಬಕ್ಕೂ ಒಂದ್ಸಲಿ ತಗೊಂಡಿದ್ವಲ್ಲ, ನಿಂತವ್ಲೆ ಅಲ್ವೇನ್ ಪಾಪ ನಾವು ತಗೊಂಡಿದ್ದು ದೀಪಾವಳಿ ಹಬ್ಬ ಟೈಮು. ಹೂ ಕಣಜಿ ನನ್ ತಾವ್ಲೆ ತಗೊಂಡಿದ್ದು. ಚೆನ್ನಾಗಿರಲ್ವನಜ್ಜಿ ಸೀರೆ? ಕ್ವಾಲಿಟಿ ಇರಲ್ವಾ, ಚೆನ್ನಾಗಿರಲ್ವಾ? ಪರವಾಗಿಲ್ಲ ಕಣಪ್ಪ, ಚೆನ್ನಾಗಿತ್ತು. ಈ ಸಲ ಏನ ಚೆನ್ನಾಗಿರುತ್ತೆ ಇರಲ್ವೋ ಗೊತ್ತಿಲ್ಲಪ್ಪ. ಮಾತ್ರ ಚೆನ್ನಾಗಿದ್ರೆ ಮಾತ್ರ ತಗೊಂಡ್ತೀನಿ ನೋಡು. ಏನಾದ್ರೂ ಹಂಗು ಹಿಂಗು ಸೀರೆ ಏನಾದ್ರೂ ಬಣ್ಣ ಗಿಣ್ಣ ಬಿಟ್ಕೊಳ್ಳೋದು ಏನಾರು ಆಯ್ತು ಅಂದ್ರೆ ಮಾತ್ರ ಮುಂದಿನ ಸಲ ಬಂದಾಗ ಮಾತ್ರ ನಾನು ಬಿಡಲ್ಲ ನಿನ್ಗೆ. ಅಜ್ಜಿ ಎಲ್ಲಾದ್ರೂ ಉಂಟೇನಜ್ಜಿ, ನಾನು ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರೋನು. ಇವತ್ತೊಂದೇ ದಿವಸ ವ್ಯಾಪಾರ ಮುಗಿದ್ ಬಿಡುತ್ತೇನಜ್ಜಿ. ವಾರಕ್ಕೊಂದ್ ದಿವಸ 15 ದಿವಸಕ್ಕೊಂದ್ಸಲಿ, ತಿಂಗಳಿಗೆ ಒಂದ್ಸಲಿ, ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ, ಜಾತ್ರೆ ಟೈಮು, ಹಿಂಗ್ ಬರ್ತಾನೆ ಇರ್ಬೇಕಮ್ಮ ನಾನು. ಅಂಥದ್ರಲ್ಲಿ ನಾನು ಎಂಥದ್ ಬೇಕಂತ ಸೀರೆಗಳು ಸುಳ್ಳೆಲ್ಲ ಹೇಳ್ಬಿಟ್ಟು ನಾನು ನಿಮ್ಗೆ ಮೋಸ ಮಾಡ್ಬಿಟ್ಟು ಕೊಟ್ಟು ಹೋಗಕ್ ಆಗುತ್ತೇನ್ ಗೌರಜ್ಜಿ? ಹೇಳ್ರಿ. ಇಲ್ಲ ಹಂಗೇನಿಲ್ಲ ಪಾಪ, ನೀನು ಚೆನ್ನಾಗಿರೋ ಸೀರೆನ ಕೊಡ್ತೀಯ, ಅದಕ್ಕೋಸ್ಕರನೇ ಅಲ್ವಾ ಒಂದ್ ನಂಬಿಕೆ ಮೇಲೆ ನಾನು ತಗೊಂತಿರೋದು. ಈಗಳಲ್ಲೇ ಪಾಪ 3 ಸೀರೆ ಬೇಕಲ್ಲೇ ನನ್ಗೂ ನನ್ನ ಸೊಸೆಂದ್ರಗಳಿಗೂ, ಆಯ್ತಾ? ಇನ್ನು ಬರ್ತಾರೆ ನಮ್ಮ ಮೂರವರೆಲ್ಲಾರು. ಈಗಳಲ್ಲೇ ಪಾಪ ಎಲ್ಲಾರು ಬರ್ತಾರೆ. ಈಗ ನಾನು ಸೀರೆ ತಗೊಂತಿದ್ದೀನಿ ಅಂದ್ರೆ ನನಗೊಂದು ರೇಟು ನೀನು ಗೀಟಿಸ್ಕೊಡ್ಬೇಕು, ಆಯ್ತಾ? ಈಗ ನಾನ್ ತಗೊಂತಿದ್ದೀನಿ ಅಂದ್ಮೇಲೆ ನಮ್ಮ ಮೂರವ್ರು ಎಲ್ಲಾರು ತಗೊಂಡ್ಬಿಡ್ತಾರೆ. ಸರಿ, ನನ್ನ ಒಬ್ಳಿಂದ ಒಂದು 10-15 ಸೀರೆ ವ್ಯಾಪಾರ ಆಗುತ್ತೆ ಈಗ ನಿನಗೆ. ಹಂಗಾಗಿ ನನಗೆ ನೋಡಿ ರೇಟ್ ಎಲ್ಲ ಕಡಿಮೆ ಆಗಿ ಕೊಡ್ಬೇಕು, ಆಯ್ತಾ? ಈಗಳಜ್ಜಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕೊಡ್ತೀನಜ್ಜಿ. ನಿಮ್ಗೆ ರೇಟು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೇ ಕೊಡ್ತೀನಿ. ಆದ್ರೆ ಈಗ ನನ್ಗೂ ಇಂತಿಷ್ಟ ಅಂತ ನಾನು ಏನ್ ಸೀರೆ ಏನು ನಾನು ಕೊಂಡ್ಕೊಂಡೆ ಬರೋದಲ್ವೇನಜ್ಜಿ? ನನ್ಗೂನು ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು, ಪೆಟ್ರೋಲ್ ಖರ್ಚು, ಊಟ ತಿಂಡಿ ಅಂತೆ ಓಡಾಡೋದು. ಹೇಳಜ್ಜಿ ನೀನೇನೆ. ನನ್ಗೂ ಒಂದ್ ಸ್ವಲ್ಪ ನೋಡಿ ಇದ್ ಮಾಡ್ಕೊಂಡು ನಾನು ಕೊಡ್ತೀನಜ್ಜಿ, ಕೊಡಲ್ಲ ಅಂತ ಏನಿಲ್ಲ.
ದಯವಿಟ್ಟು ಬೇಜಾರೇನ್ ಮಾಡ್ಕೋಬೇಡಿ ಅಜ್ಜಿ. ಕೊಡ್ತೀನಿ. ಇನ್ನು ಯಾರು ಬಂದ ಇಲ್ಲ ಮತ್ತೆ ನೀವ್ ಹೇಳ್ತಿದ್ದೀರಾ? ಇಲ್ಲ ಬರ್ತಾರ ಕಣ, ತಡಿಲ್ಲ ಪಾಪ, ಅರ್ಜೆಂಟ್ ಮಾಡಬೇಡ. ಇಲ್ಲೆಲ್ಲ ಬರ್ತಾರ ನಮ್ಮೂರವರೆಲ್ಲ ಮಾತಾಡ್ಸಕ್ಕೆ. ಏ ಪಾಪ ಸರೋಜಮ್ಮ, ಎಲ್ಲಾರು ಬಂದು ಚೆನ್ನಾಗಿರೋ ಸೀರೆಗಳೆಲ್ಲ ಆರಿಸ್ಕೊಂಡ್ಬಿಡ್ತಾರೆ ಬಾಯ್ಲಿ. ಹೊಸ ಕ್ವಾಲಿಟಿ ಯಾವ್ದೈತೋ ಸೀರೆ ನೋಡಿ, ಚೆನ್ನಾಗಿರೋ ಸೀರೆ ಆರಿಸ್ಕ ಬಾಳೆ ಅಮ್ಮಣ್ಣಿ. ನಿನ್ ಕಡೆ ಏನ್ ಮಾಡ್ತಿದ್ಯಾ? ಏ ಪಾಪ, ನನ್ ಸೊಸೆಂದ್ರಿಗೆ ಚೆನ್ನಾಗಿರೋ ಸೀರೆ ತೋರ್ಸಪ್ಪ ನೀನು. ಅಜ್ಜಿ, ಇವೆಲ್ಲ ಇಟ್ಟಿದ್ದೀನಿ ನೋಡಿ ಸೀರೆಗಳು. ಇವೆಲ್ಲದೂ ಕೂಡ ಬೇರೆ ಬೇರೆ ಡಿಸೈನ್ಸ್ಗಳು. ಈ ಹೊಸ ಡಿಸೈನ್ ಕಣಜ್ಜಿ. ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಹೊಸ ಹೊಸ ಡಿಸೈನ್ ಸೀರೆಗಳು ಇವೆಲ್ಲ ಬಂದಿರೋದು. ಬಹಳ ಚೆನ್ನಾಗಿದಾವ್ ಕಣಜ್ಜಿ ಸೀರೆಗಳು, ಮಾತ್ರ ಒಳ್ಳೆ ಡಿಸೈನ್ ಸೀರೆಗಳು. ಇಷ್ಟರಲ್ಲಿ ಬೇರೆ ಬೇರೆ ಕಲರ್ಸ್ಗಳು ಇದಾವೆ, ಬೇರೆ ಬೇರೆ ಡಿಸೈನ್ಸ್ಗಳು ಇದಾವೆ, ಬೇರೆ ಬೇರೆ ಕ್ವಾಲಿಟಿನೂ ಇದಾವೆ ಕಣಜ್ಜಿ. ಈಗ ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ. ಇಷ್ಟರಲ್ಲಿ ಯಾವ್ದಾದ್ರೂ ಬೇಕಂದ್ರೆ ಆರಿಸ್ಕೊಳ್ಳಿ. ಇದ್ರಲ್ಲೇನೆ ಬೇಕಾದ್ರೆ ಕಲರ್ಗಳು ಚಾಯ್ಸ್ ಬೇಕಂದ್ರೆ ಕಲರ್ಗಳು ತೋರಿಸ್ತೀನಿ ಕಣಜ್ಜಿ ನಾನು. ಅಕ್ಕಾರೆ ಬನ್ನಿ, ಮುಂದೆ ಬಂದು ನೋಡ್ ಬನ್ನಿ ಅಕ್ಕಾರೆ ಸೀರೆಗಳು. ಆಗಲ್ಲ, ನಾನು ಸೀರೆದವರು ಸೀರೆ ಅನ್ಕೊಂಬೋದ್ರಲ್ಲ, ಇವ್ರು ಎತ್ಲಾಗ ಹೋದ್ರಪ್ಪ. ಇವರು ಸೀರೆ ಅಂತ ಕೂಕೊಂಡಿರೋರು ಕೂಕಡ್ತಾ ಅದ್ ಎತ್ಲಾಗ ಹೋದ್ರು, ಏನೋ ಸೈಲೆಂಟ್ ಆಗ್ಬಿಟ್ರ ಅಂತ ನೋಡ್ತಿದೀನಿ. ಊರವ್ರು ಎಲ್ಲಾರ್ಕಿಂತ ಮುಂಚೆ ಈ ಗೌರಜ್ಜಿ ಚೆನ್ನಾಗಿರೋ ಸೀರೆಗಳೆಲ್ಲ ತಗೊಂಡ್ಬಿಡೋಣ, ಆಮೇಕಿಂದ ಎಲ್ಲಾರ್ಗೂ ಕರೆದ್ರೆ ಆಗುತ್ತಂತ. ಒಬ್ರೆ ನೋಡು, ಯಾರಿಗೂ ಕರಿದಂಗೆ ಹೆಂಗೆ ವ್ಯಾಪಾರ ಮಾಡ್ಕೊಂಡ್ ಕುಂತೈತಂತ. ಅದೆಂತ ಚೆನ್ನಾಗಿರೋ ಸೀರೆ ಕೈಲಿ ಇಟ್ಕೊಂಡ್ಬಿಟ್ಟೈತಪ್ಪ ನಮ್ ಗೌರಜ್ಜಿ. ಏನ್ ಗೌರಜ್ಜಿ, ಏನ್ ಸೀರೆ ತಗೊಳ್ತಿದೀಯ ನಮ್ಮ ಕರಿದಂಗೆ? ಬಾರೆ ಅಮ್ಮಣ್ಣಿ, ನೇತ್ರಮ್ಮ, ಸುಮ್ಮಗ್ ಬಾರೆ. ಯಾಕೆ ಹಿಂಗ್ ಆಡ್ತೀಯ ನೀನು? ಏನಿಲ್ಲ, ಅದೇ ಬಂದ್ರು ಸೀರೆದವ್ರು. ನಮ್ಮ ಅಜ್ಜ ಐತಲ್ಲ, ನಮ್ಮ ಅಜ್ಜು ನಾನು ಬೇಡ ಅಂದ್ರು, ಏ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿನ್ಗೂ ಇಬ್ರು ಸೊಸೆದ್ರುಗಳಿಗೂ ಸೀರೆ ತಗ, ಚೆನ್ನಾಗಿರೋ ಸೀರೆ ತಗ ಅಂತ ಹೇಳ್ತು. ಅದಕ್ಕೆ ನಾನು ಬೇಡ ಅಂದ್ರು ಅವ್ರೆ ಹಿಂಸೆ ಮಾಡಿ ಕೊಡಿಸ್ತೀನಿ ಅಂದ್ರಲ್ಲ, ಅದಕ್ಕೆ ಅವ್ರ ಆಸೆ ಯಾಕಿದ್ ಮಾಡೋದು ಅಂತ ನಾನೇ ಸೀರೆ ತಗೊಂತಿದೀನಿ. ಬರ್ರಿ ಅಮ್ಮಣಿ, ನೀವು ತಗೊಂಬರ್ರಿ, ಚೆನ್ನಾಗಿರೋ ಸೀರೆಗಳಿದಾವೆ. ಏ ಪಾಪ, ನಮ್ ಹುಡುಗಿರ್ ಬಂದ್ರು ತೋರ್ಸಪ್ಪ, ಚೆನ್ನಾಗಿರೋ ಒಳ್ಳೆ ಡಿಸೈನ್ಗಳು, ಒಳ್ಳೆ ಚೆನ್ನಾಗಿರೋ ಸೀರೆಗಳು ತೋರಿಸ್ಬೇಕು ಮಾತ್ರ. ಅಕ್ಕ, ಬರ್ರಕ್ಕ ಸೀರೆಗಳ. ಎಲ್ಲಾ ತರದ್ದು ಸೀರೆಗಳು ಇದಾವೆ, ಬನ್ನಕ್ಕ. ಬರ್ರಿ. ಖಾಲಿ ಏನಾಗಿಲ್ಲ, ಎಲ್ಲ ಹೊಸ ಹೊಸ ಡಿಸೈನ್ ಯಾಕ, ಹೊಸ ಹೊಸ ಕ್ವಾಲಿಟಿ, ಹೊಸ ಹೊಸ ಸ್ಟೈಲ್ ಅಲ್ಲಿ ಇರುವಂತದ್ದು. ಚಿಕ್ ಬಾರ್ಡ್ರಲ್ಲಿ ಇರೋದು, ಗೋಲ್ಡ್ ಬಾರ್ಡ್ರಲ್ಲಿ ಇರೋದು, ಮತ್ತೆ ಸಿಲ್ವರ್ ಕಲರ್ ಬಾರ್ಡರ್ ಇರೋದು, ಎಲ್ಲಾ ತರದ್ದು ಸೀರೆಗಳಿದಾವಕ್ಕ. ಏನು ಯೋಚನೆ ಮಾಡಬೇಡಿ, ಬನ್ನಿ ಅಕ್ಕ. ಯವ್ವ, ನನಗೊಂದೆರಡು ಸೀರೆ ತೋರಿಸ್ರವ. ನನಗೊಂದ್ ಬೇಕು, ನನ್ ಸೊಸೆಂದ್ರಿಗೊಂದ್ ಬೇಕು. ಇನ್ನೇನ್ ತಿಪ್ಟೂರಿಗೆ ಹೋಗ್ಬಿಟ್ಟು ತಗೊಂಬರೋಣ ಅನ್ಕೊಂಡಿದ್ದೆ. ಇನ್ನೇನ್ ಮಂತಾವಲೆ ಬಲು ಕೆಲ್ಸಗಳಿದಾವೆ. ಇಲ್ಲೇ ಚೆನ್ನಾಗಿರೋ ಸೀರೆಗಳಿದಾವಪ್ಪ, ಇಲ್ಲೇ ತಗೊಂಡಿದ್ರು ಆಗ್ತಿತ್ತು ಅತ್ಲಾಗಿ. ತೋರ್ಸಪ್ಪ, ಚೆನ್ನಾಗಿರೋ ಸೀರೆ ತೋರ್ಸು. ನನ್ಗೊಂದೆರಡು ಹಸಿರು ಕಲರ್ ಮತ್ತೆ ಪಿಂಕ್ ಕಲರ್ ಒಂದೆರಡು ಸೀರೆ ತೋರ್ಸಪ್ಪ, ನೋಡೋಣ. ಹಸಿರು ಕಲರ್ ಏನಕ್ಕ? ಸರಿ ಅಕ್ಕಾರೆ, ಆಯ್ತು ತೋರಿಸ್ತೀನಿ ಅಕ್ಕ. ಇನ್ನು ಇದಾವೆ, ಬೈಕಲ್ಲಿ ಇದಾವೆ, ತಗೊಂಬರ್ತೀನಕ್ಕ. ಇವು ನೋಡ್ತೀರಿ, ಇದ್ರಲ್ಲಿ ಈ ಸೀರೆಗಳಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ತಗೊಳ್ಳಿ ಅಕ್ಕಾರೆ. ಯವ್ವ, ಚೆನ್ನಾಗಿರೋ ಸೀರೆಗಳು ಇವ್ರೆಲ್ಲಾರು ಆರಿಸ್ಕೊಂಡ್ಬಿಟ್ರು. ನಾನ್ ನೋಡಿದ್ರೆ ಇನ್ನು ಮೂಲೆಯಲ್ಲೇ ನಿಂತಿದ್ದೀನಿ. ಏ ನೇತ್ರಮ್ಮ, ನೀನು ಹೋಗ್ಬಿಟ್ಟು ರಪ್ಪನ್ನ ಸೀರೆಗಳು ತಗೊಂತೀಯ, ಎತ್ಕೊಂತೀಯ, ಚೆನ್ನಾಗಿರೋ ಆರಿಸ್ಕೊಂಡು ಈ ಕಡೆ. ಇಲ್ಲ ಅಂದ್ರೆ ಜಾಗನಾದ್ರೂ ಬಿಡು. ಅಡ್ಡದಲ್ಲಿ ನಿನ್ಕೊಂಡ್ಬಿಟ್ಟು ನನಗೆ ಸೀರೆ ನೋಡಕ್ಕೆ ಬಿಡ್ತಿಲ್ಲ, ಸೀರೆ ತಗೊಳಕ್ಕೆ ಬಿಡ್ತಿಲ್ಲ. ಊರವರೆಲ್ಲ ಹೆಂಗಸರುಗಳು ಸೀರೆ ತಗೊಂಡಾದ್ಮೇಲೆ ನನಗೆ ಚೆನ್ನಾಗಿಲ್ದರೆ ಸೀರೆ ಸಿಕ್ಬಿಡುತ್ತೆ. ಈ ಕಡೆ ಬಾರಿ, ಜಾಗ ಬಿಡಿ. ಯವ ನೀನ್ ಅದ್ ಯಾಕೆ ಹಿಂಗ್ ಆಡ್ತೀಯ ಗಿರ್ಜಕ್ಕೂ? ತಗಬಾ, ನಾನು ಬೇಡ ಅಂತಿದ್ದೀನ. ರಪ್ಪನ್ನ ಅದ್ ಯಾವ್ ಬೇಕಾದ್ ತಗಬಾರೆ ತಾಯಿ, ನೀನೇ ಮೊದ್ಲು ತಗೊಂಬಾರೆ, ನಾವ್ ಬೇಕಾದ್ರೆ ಕಡೆಗೆ ತಗೊಂತೀವಿ. ಈಗಲ ಪಾಪ ನನಗೊಂದ್ ಸೀರೆ ತೋರ್ಸಪ್ಪ, ಚೆನ್ನಾಗಿರೋದು. ಒಳ್ಳೆ ಡಿಸೈನ್ ಇರ್ಬೇಕು, ಲೇಟೆಸ್ಟ್ ಡಿಸೈನ್ ತೋರ್ಸು. ಇದಾವ್ ಬನ್ನಿ ಅಕ್ಕಾರೆ, ತಗ ಬನ್ನಿ. ಚೆನ್ನಾಗಿರೋ ಸೀರೆಗಳು ಇದಾವೆ, ತಗೊಳ್ಳಿ ಬನ್ನಿ ಅಕ್ಕಾರೆ.